ಪಾಪ ಹೋಗ್ಬೇಕಾದ್ರೆ ಯೋರ್ದಾನ್ ನದಿ ಅಲ್ಲ, ಒಂದೇ ಯೇಸುವಿನ ರಕ್ತದ ಮೂಲಕ ಮಾತ್ರವೇ ಪಾಪ ಕ್ಷಮಾಪಣೆ. ಪಾಪದ ಕೊಡುವ ಸಂಬಳ ಮರಣ, ಆದರೆ ನಮ್ಮ ಸಂಬಳ ಯೇಸು ತನ್ನ ಮೇಲೆ ಹೊತ್ತುಕೊಂಡ. God so loved Haliyal that he gave his only begotten son. ದೇವರು ಹಳಿಯಾಳನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನನ್ನ ಕೊಟ್ಟನು. Father, you love Haliyal more than we love. ತಂದೆಯೇ, ನಮಗಿಂತ ಹೆಚ್ಚಾಗಿ ನೀನು ಹಳಿಯಾಳನ್ನ ಪ್ರೀತಿ ಮಾಡುತ್ತೀಯ. More than we want Haliyal to be blessed, you love Haliyal to be blessed. ನಮಗಿಂತ ಹೆಚ್ಚಾಗಿ ಹಳಿಯಾಳ ಆಶೀರ್ವದಿಸಲ್ಪಡಬೇಕಂತ ನೀನು ಬಯಸುತ್ತೀಯ. You love Haliyal more than we love Haliyal. ನಾವು ಹಳಿಯಾಳನ್ನ ಪ್ರೀತಿ ಮಾಡುವುದಕ್ಕಿಂತ ಹೆಚ್ಚಾಗಿ ನೀನು ಹಳಿಯಾಳನ್ನ ಪ್ರೀತಿ ಮಾಡುತ್ತೀಯ. Because the gospel has come, the blessing of the gospel is released upon Haliyal in the name of Jesus. Everyone needs salvation. ಪ್ರತಿಯೊಬ್ಬರಿಗೂ ರಕ್ಷಣೆ ಬೇಕು. Everyone forgiveness of sin. ಪ್ರತಿಯೊಬ್ಬರಿಗೂ ಪಾಪ ಕ್ಷಮಾಪಣೆ. This salvation ಈ ರಕ್ಷಣೆ is not in any shop, ಯಾವುದೋ ಅಂಗಡಿಯಲ್ಲಿ ಸಿಗಲ್ಲ, not any town, ಯಾವುದೋ ಪಟ್ಟಣದಲ್ಲಿ ಸಿಗಲ್ಲ, not any religion, ಯಾವುದೋ ಧರ್ಮದಲ್ಲಿ ಸಿಗಲ್ಲ, not even in Christianity, ಕ್ರೈಸ್ತತ್ವದಲ್ಲಿಯೂ ಸಿಗಲ್ಲ, not in any church. ಯಾವ ಸಭೆಯಲ್ಲಿಯೂ ಸಿಗಲ್ಲ. It's found in one person. ಅದು ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಸಿಗುತ್ತೆ. His name is Jesus. ಆತನ ಹೆಸರು ಯೇಸು. He didn't come to form a religion. ಆತನು ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ He ಬಂದಿಲ್ಲ. didn't come to give me religion. ಆತನು ನನಗೆ ಒಂದು ಧರ್ಮ ಕೊಡ್ಲಿಕ್ಕಾಗಿ ಬಂದಿಲ್ಲ. He came to give me salvation. ಆತನು ನನಗೆ ರಕ್ಷಣೆ ಕೊಡಲಿಕ್ಕಾಗಿ ಬಂದಿದ್ದಾನೆ. Savior came to give salvation. ಬೆಂಗಳೂರಿಂದ ಹಲಿಯಾಲಗೆ ನಾನು ಬಂದಿದ್ದು ಒಂದು ಧರ್ಮವನ್ನು ಮೇಲಕ್ಕೆ ಎತ್ತಿ ಇನ್ನೊಂದು ಧರ್ಮವನ್ನು ಕೆಳಗೆ ಹಾಕ್ಲಕ್ಕೆ ಬಂದಿಲ್ಲ. ಯಾವ ಧರ್ಮ ಒಳ್ಳೆದು, ಯಾವ ಧರ್ಮ ಕೆಟ್ಟದ ಟೀಕೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ನಾನು ಬಂದಿದ್ದ ಒಂದೇ ಕಾರಣ ಅಂದರೆ ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ಯೇಸು ನಾಮವನ್ನು ಮೇಲೆ ತೆಗೆ ಮಾತ್ರ ಬಂದಿದ್ದೇನೆ. ಅವ್ನು ಕಿವಿ ಭಾಳ ದಿನದ ಕೇಳ್ತಿದ್ದಿಲ್ರಿ, ದೂರ್ಲಿಂದ ಕೇಳಿ ಒದ್ರಿದ್ರು ಒಟ್ಟ ಕೇಳಿಸ್ತಿದ್ದಿಲ್ಲ. ಒತ್ತರ ಕೇಳ್ತಿದ್ದಿಲ್ಲ. ಸರಿ, ಇವಾಗ ನೋಡೋದು ಈ ಕಡೆ ಬಾ. Hallelujah! She was deaf from birth in that ear, and today Jesus opened the ear. ಹಾ ಕೇಳ್ತೈತ್ರಿ. ಹೌದ್ರಿ. ಹಾ ರೀ ಕೇಳ್ತೈತಿ. 2 ವರ್ಷದಿಂದ ಕಿಡ್ನಿ ಸಮಸ್ಯೆ ಇರೋ ಕಾರಣ ನಡೆಯಕ್ಕಾಗ್ತಿರ್ಲಿಲ್ಲ, ಈ ರೀತಿ ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ. ಈಗ ಪ್ರಾರ್ಥನೆ ಆದ್ಮೇಲೆ ಮೆಟ್ಲು ಹತ್ತಿ ಅವರೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವಂಗ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಬಂದಿತ್ತು. ಡ್ರಿಂಕ್ ದವಾಖಾನಿಗೆ ಒಮ್ಮೆ ಹುಬ್ಳಿ, ಸೌದತ್ತಿ, ಬೆಳಗಾವಿ, ಧಾರವಾಡ ಜಿಲ್ಲಾಸ್ಪತ್ರೆ ತೋರಿಸಿದ್ರಿ. ಅವ್ರ ಪ್ರಾಬ್ಲಮ್ ಐತಿ, ಇವ್ಗೆ ಎಷ್ಟೋ ಖರ್ಚು ಮಾಡಿ 60 ಲಕ್ಷ ಖರ್ಚು ಮಾಡೋಕೆ ನೀವು ಖರ್ಚು ಮಾಡೋದು ನೋ ಗ್ಯಾರಂಟಿ ಅಂತ ಹೇಳಿದ್ರಿ. ನೀ ಬಿಡು ನೀನ್ ಜೊತೆ ಬಾ, ಗಂಡ ಜೊತೆ ನಡಿ. ಎಂತ ಕ್ಷಮ ಪಡ್ಕೊಂಡು, ಎಂತ ಕಷ್ಟ ಕೊಟ್ಟು ನೋವು ಕೊಟ್ಟು ಕಾಲ್ಬೇಡ, ಸುಮ್ಮನೆ ಕ್ಷಮ ಪಡ್ಕೊಂಡು ಅಷ್ಟೇ. She was paralyzed on her left hand and left leg. ಬಲಗೈ ಎಡಗೈ ಅವರಿಗೆ ಲಕ್ವಾ ಹೊಡೆದಿತ್ತು For a long time. ಅನೇಕ ವರ್ಷಗಳಿಂದ. Today Jesus healed her, she able to move her hand and leg. ಈ ದಿನ ಯೇಸು ಮುಟ್ಟಿ ಸ್ವಸ್ಥತೆ ಮಾಡಿದಾನೆ. ಎರಡು ಕೈ ಮೇಲೆ ಕೆತ್ತಕ್ಕೆ ಕಾಲು ನಡಿಲಿಕ್ಕೆ ಆಗ್ತಾ ಇದೆ. ಹನ್ನೆರಡು ವರ್ಷದಿಂದ ಬರೀ ಪೀಡಿಸ್ತಾರ. ಈ ಕೈ ಎಲ್ಲ ಸೇಕ್ ಆಗೋದು, ಒಂದು ಮನೆ ಮುಖ ಎಲ್ಲ ಹಿಂಗ್ ಆಗೋದು, ಈ ತರ ಪ್ರಾಬ್ಲಮ್ ಆಗ್ತಾ ಇತ್ತು. Today the demons left her. ಈ ದಿನ ಆ ದೆವ್ವ ಬಿಟ್ಟು ಹೋಯಿತು. The shaking stopped, she became normal. ಕೈ ಅಲ್ಲಾಡ್ತಾ ಇಲ್ಲ, ಅಷ್ಟೇ ಶೇಕ್ ಆಗ್ತಾನೆ ಇಲ್ಲ. Hallelujah. ಯಾರ ಜೊತೆ ಬಂದಿಮ್ಮ? ನಮ್ಮ ಮಮ್ಮಿಗಳ ಜೊತೆ ಬಂದಿ. ಎಲ್ಲಿದ್ದಾರೆ ಇವ್ರ ಮಮ್ಮಿ? ಎಂದೋಗಿ ಹೆಂಗಿತ್ತು ಎತ್ಕೊಂಬಂದ? ಹಾ, 2 ಕೈ ಹಿಡ್ಕೊಂಡು ತಗೊಂಡ್ಬಂದಿದ್ದಾರೆ. 2 ಕೈ ಹಿಡ್ಕೊಂಬಂದಿದ್ರು. ಹಾ, ಹಾಸಿಗೆಯಲ್ಲೇ ಇದೇನಿ, ರೆಸ್ಟ್ ಬರೀ ರೆಸ್ಟ್ ಹೇಳ್ತಿದ್ರು. ಹಾಸಿಗೆಲ್ಲೇ ಇದ್ದಿ? ಹೌದ್ರಿ. ಯಾವಾಗಿಂದಮ್ಮ? ನಾನು ಈಗ 6ನೇ ತಿಂಗಳು ಪ್ರೆಗ್ನೆಂಟ್ ಇದೇನ್ರಿ. 4 ತಿಂಗಳಿಂದ ಮಲ್ಕೊಂಡೇ ಇದ್ದೆ. 4 ತಿಂಗಳು ಹಾಸಿಗೆ ಮೇಲೆ? ಹೌದ್ರಿ. ಇಲ್ಲಿ ಬರೋ ಎತ್ಕೊಂಬಂದಾರೆ? ಹಾ ರೀ, ಕೈ ಹಿಡ್ಕೊಂಡು ಕರ್ಕೊಂಬಂದಾರೆ. ಈಗ ಯೋಚನೆ ಮಾಡ್ರಿ, ನೀವಿಬ್ರು ಬಂದಿರಿ, ನೀವಿಬ್ರು ಈ ಹೆಂಗ್ ಕರ್ಕೊಂಬಂದ್ರಿ? ತೋರಿಸ್ರಿ ಹುಡುಗಿನ. ಬಂದಿ ತೋರ್ಸಮ್ಮ, ಬರೋ ಹೆಂಗ್ ಬಂದಿ? ಹಿಂಗ್ ಕರ್ಕೊಂಬಂದಿರಾ? She came like this. ಹೀಗೆ ಆಕಿ ಬಂದಿದ್ದು. ಈಗ ಬಿಡ್ರಿ, ಕೈ ಬಿಡ್ರಿ. ಈಗ ನಡಿ ಇವಾಗ ನಡಿ, ಈಗ ನಡಿ. ನೋಡಿ ಎಷ್ಟು ಚೆನ್ನಾಗಿ ನಡೆದಿದ್ದಾಳೆ. ಚಪ್ಪಾಲ್ ನೋಡ್ರೆ ಕರ್ತನಿಗಾಗಿ.
ತಿಂಗಳಿಂದ ಶುಗರ್ ಇದೆ ಸರ್. ಅದು ಕಾಲು ಪೂರ್ತಿ ಕುರ್ಚಿ ಮೇಲೆ ಇಟ್ಟು ಕೆಳಗಿನ ಮಲಗೋದು ಈ ರೀತಿ ಪೂರ್ತಿ ಆ ರೀತಿ ಮಲಗಿದೆ. ಭಾಳ ಒಂದು ನೋವನ್ನು ಅನುಭವಿಸಿದೆ 2 ತಿಂಗಳ ಕಾಲ. ಶುಗರ್ ಅಂತ ಗೊತ್ತಾಯಿತು. ಆಮೇಲೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಮತ್ತು ನೋವು ಕಡಿಮೆ ಆಗಲಿಲ್ಲ. ಒಂದು ಪ್ರಶ್ನೆ ಕೇಳ್ತೀನಮ್ಮ, ದಯಮಾಡಿ ತಪ್ಪು ತಿಳ್ಕೊಬೇಡ. ಪ್ರಶ್ನೆ ಕೇಳ್ತೀನಿ. ಈಗ ನೀನು ಮಲಗಿದ್ದವು ಹೆಂಗೆ ಮಲಗ್ತಿ ತೋರಿಸ್ ನನಗೆ ಒಂದ್ಸಲ. ಹಗಲಿ ರಾತ್ರಿ ಎಲ್ಲ ಹಿಂಗೆ ಮಲಗೋದು. ಹಿಂಗೆ ಮಲಗಿದ್ರೆ 2 ತಿಂಗಳು ಸಮಾಧಾನ ಅನ್ನಿಸ್ತದೆ ಸ್ವಲ್ಪ. 2 ತಿಂಗಳಿಂದ ಹಗಲು ರಾತ್ರಿ ಹಿಂಗೆ ಮಲಗಿರ್ತಾಳೆ. ಇವತ್ತು ನೋಡ್ರಿ ಯೇಸು ಏನು ಮಾಡಿ ಎದ್ದು ನಡಿಯಮ್ಮ ಈಗ ನೋಡೋಣ. ನೋಡ್ದಾಡಿ ಈಗ ನೋಡೋದಂತ. ಸುನೀಲ್ ಅವರು 3 ತಿಂಗಳಿಂದ ಅವ್ರಿಗೆ ಪಾರ್ಶ್ವವಾಯು ಹೊಡೆದಿರುವ ಕಾರಣ ಎಡಗಡೆ ಭಾಗದಲ್ಲಿ ಕಾಲು ಹಿಂಗೆ ಎತ್ತಿಟ್ಟು ನಡೀತಾ ಇದ್ರು ಒಂದೊಂದು ಹೆಜ್ಜೆ. ಆದರೆ ಇವತ್ತು ಪ್ರಾರ್ಥನೆ ಆದ ನಂತರ ಸಂಪೂರ್ಣವಾಗಿ ದೇವರು ಗುಣ ಮಾಡಿದಾನೆ. ಅವರು ನಡೀತಾ ಇದ್ದಾರೆ. ನಡೆಯುವಾಗ ಮೊದಲು ಇಲ್ಲಿ ಬಂದವಾಗ ಕಾಲು ಹೆಂಗೆ ಎತ್ತಿದ್ದು ಹೆಂಗೆ ನಡೀತಿದ್ದು ತೋರಿಸು ಮೊದಲು. ಕಾಲು ಹಿಂಗೆ ಎತ್ತಿ ನಡೀತಿದ್ದಿ, ಈಗ ನೋಡಿ ತೋರಿಸು. ಚಪ್ಪಾಳೆ ಕರ್ ನೋಡ್ರಿ. ಕಮಾನ್ ನಡಿ ನಡಿ ನಡಿ. While carrying the weight, he fell down, slipped. 24 years, he had spinal problem. He's working in the construction site. He cannot bend down. He can't do anything. But yesterday, the Lord touched him and the Lord healed him. He went back home, checked up everything. No pain. 24 years later, he's bending for the first time. 15 ವರ್ಷದಿಂದ ಬೆನ್ನು ನೋವಿತ್ತು, ಬಗ್ಗಕ್ಕಾಗ್ತಿರ್ಲಿಲ್ಲ, ದೇಹ ಎಲ್ಲ ನೋವಿತ್ತು. ಆದರೆ ನಿನ್ನೆ ಅವರಿಗೆ ಸ್ವಸ್ಥತೆ ಆಗಿದೆ. ಇವತ್ತು ಸ್ವಲ್ಪ ಅವ್ರಿಗೇನು ನೋವಿತ್ತಂತೆ, ಆದ್ರೆ ಇವತ್ತು ಸಂಪೂರ್ಣವಾಗಿ ವಾಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಗ್ಗಿ ನೋಡಮ್ಮ, ನೋವಿಲ್ಲ. ಹಲ್ಲೆಲೂಯಾ, ಚಪ್ಪಾಳೆ ಕರ್ತನಿಗೆ. ಗುಣ ಮಾಡಿದ್ಯಾರು? ಗುಣ ಮಾಡಿದ್ಯಾರು? ರಾಮಬಾಬು ಗುಣ ಮಾಡಿದ್ನ? ರಾಮಬಾಬು ಯಾರು? ಗುಣ ಮಾಡೋದು ಯಾರು? ಬೋಲೋ ಯೇಸು ಮಸೀಹಿ. ಚಪ್ಪಾಳೆ ಕರ್ತನಿಗೆ ಜೋರಾಗಿ. ಹಲ್ಲೆಲೂಯಾ. ಕುಟುಂಬವನ್ನು ಬದಲಾಯಿಸು, ನನ್ನ ಮನೆಯನ್ನು ಬದಲಾಯಿಸು. ಯೇಸಪ್ಪ, ನಿನ್ನನ್ನು ರಕ್ಷಕನಾಗಿ ಅಂಗೀಕಾರ ಮಾಡ್ತಿದ್ದೇನೆ. ಹಳೆಯ ಜೀವಿತವನ್ನು ಬಿಟ್ಟು ನಿನ್ನ ಮಗುವಾಗಿ ಹೊಸ ಜೀವಿತವನ್ನು ಶುರು ಮಾಡುತ್ತೇನೆ. ಯೇಸುವೇ, ನಿನ್ನ ರಕ್ಷಣೆಯನ್ನು ವಿಶ್ವಾಸದಿಂದ ಹೊಂದಿಕೊಳ್ಳುತ್ತೇನೆ. ಇಂದು ನನ್ನ ಕಷ್ಟ ಸಮಯದಲ್ಲಿ ನಿನಗೆ ಮೊರೆ ಇಟ್ಟಿದ್ದೇನೆ. ನೀನು ನನ್ನನ್ನು ಬಿಡಿಸಿದ್ದೀಯಾ? ನಿನ್ನ ನನ್ನ ಸ್ತೋತ್ರ. ಈ ವಾಕ್ಯದಿಂದ, ಈ ಜೀವಿತದಿಂದ ನಿನಗೆ ಮಹಿಮೆ ಉಂಟಾಗಲಿ. ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ. ಆಮೆನ್, ಆಮೆನ್. ಜೋರಾಗಿ ಆಮೆನ್. ಹಲ್ಲೆಲೂಯಾ. ಚಪ್ಪಾಳೆ ಕರ್ತನಿಗಾಗಿ. ಯೇಸು ಬಂದ, ಪ್ರಾಣ ಕೊಟ್ಟ, ಸತ್ತ, ಹೂಣಲ್ಪಟ್ಟ. ಆದರೆ ಹೂಣಲ್ಪಟ್ಟು ಇರಲಿಲ್ಲ. 3 ದಿನಗಳ ನಂತರ ಯೇಸು ಸಾವನ್ನು ಗೆದ್ದು ಎದ್ದು ಬಂದ. ಯೇಸು ಸಜೀವನು. Jesus is alive. ಜೀವನ ಕೂಟದಲ್ಲಿ ಈ ರಾಮ್ ಬಾಬು ಬಂದಿದ್ದಕ್ಕಾಗಿ ಬಹಳ ಸಂತೋಷ ಆತ್ರಿ. ನಮಗೆ ಬಹಳ ಸಂತೋಷ. ನಾಳೆ ಇನ್ನೂ 3 ಜನಕ್ಕೆ ಕುರುಡರದಾರ್ರಿ, ಕಾಲೇ ಕುಂಟದ್ರ. ಅವ್ರಿಗೆ ಹೋಗಿ ಸುವಾರ್ತೆ ಹೇಳಿ ಕರ್ಕೊಂಬರುವಂಥ ನನ್ನ ಆಸೆ ಐತೆ. ಆ ದೇವ್ರು ಪೂರೈಸುತ್ತಾನೆಂಬುದೊಂದು ನನಗೆ ಆಸೆ ಐತ್ರಿ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಇವತ್ತಿನ ಪ್ರೇಯರ್ ಮೀಟಿಂಗ್ ಬಗ್ಗೆ ನಾನು ಹೇಳಬೇಕಂದ್ರೆ, ಆಬ್ವಿಯಸ್ಲಿ ಎಲ್ಲರ ಕುಟುಂಬದಲ್ಲಿ, ಎಲ್ಲರ ಲೈಫ್ದಲ್ಲಿ
ತೊಂದರೆಗಳು ಇರುತ್ತೆ, ಆದರೆ ಆ ತೊಂದರೆಯಿಂದ ಓವರ್ಕಮ್ ಹೇಗೆ ಮಾಡಬೇಕಂತ ಇವತ್ತು ಪಾಸ್ಟರ್ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಸ್ತೋತ್ರ ಹೇಳ್ತೀನಿ. ಡೀಪ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಪಾಸ್ಟರ್ಗೋಸ್ಕರ. ಮತ್ತು ಆಬ್ವಿಯಸ್ಲಿ ಟ್ರಬಲ್ ಎಲ್ಲರಿಗೂ ಇರುತ್ತೆ. ನಾನು ನನ್ನ ಜೀವಿತದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ಇವತ್ತಿನ ಮೆಸೇಜ್ ಕೇಳಿ ಒಂದು ಧೈರ್ಯ ಬಂದಿದೆ, ಏನಂದರೆ ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳು ಬಂದರೆ ನಾನು ಓವರ್ಕಮ್ ಮಾಡ್ಬೋದು ಥ್ರೂ ಕ್ರೈಸ್ಟ್ ಅಲೋನ್. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾಸ್ಟರ್ ಹ್ಯಾಸ್ ಹಿ ಹ್ಯಾಸ್ ಕಮ್ ಹಿಯರ್ ಆ್ಯಂಡ್ ಸ್ಪ್ರೆಡ್ ದ ವರ್ಡ್ ಆಫ್ ಗಾಡ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ದಿನದಲ್ಲಿ ಕಿವುಡರಿಗೆ ಕಿವಿ ಕೇಳಲಾರದಂಥದ್ದವರಿಗೆ ಅನೇಕ ಜನರಿಗೆ ಕಿವಿ ಕೇಳಿಸ್ತು. ದೇವರು ಅದ್ಭುತ ಕಾರ್ಯ ಮಾಡಿದರು. ಎರಡನೇ ದಿನದಲ್ಲೂ ಸಹ ಬಹಳವಾದ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿಕೊಟ್ರು. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇದೇ ರೀತಿಯಲ್ಲಿ ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ಉಜ್ಜೋನ ಕೂಟ ಮಾಡಬೇಕೆಂಬುದಾಗಿ ಇನ್ನೂ ನಮ್ಮದು ಆಸೆ ಇದೆ. ಅದೇ ರೀತಿಯಲ್ಲಿ ಪಾಸ್ಟರ್ ರಾಮ್ ಬಾಬು ಅವರು ಬರಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇವೆ. ದೇವರು ಮಾಡಿದ ಎಲ್ಲ ಅದ್ಭುತ ಕಾರ್ಯಕ್ಕಾಗಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅವರು ಕುಡುಕರು, ಅವರು ಲಿವರ್ಸ್ ಎಲ್ಲ ಹೋಗಿತ್ತಲ್ಲ, ಅದು ನನಗೆ ತುಂಬ ಮಿರಾಕಲಾಗಿ ಕಾಣ್ತು. ಏನಕ್ಕಂದರೆ ಅವ್ರು ಇಷ್ಟು ವರ್ಷದಿಂದ ಬೆಡ್ಡಲ್ಲಿದ್ದವರು ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಪಶ್ಚಾತ್ತಾಪ ಪಡ್ಕೊಂಡ್ರು ಅವ್ರಿಗೆ ಆಗಿರೋದನ್ನು. ಅದು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ನಮಗೆ ಇಲ್ಲಿ ಮೆಸೇಜ್ ಕೊಡೋಕೆ ಬಂದರು ರಾಮ್ ಬಾಬು ಅವ್ರ ಅಂಕಲಿಗೆ ಮೀಟ್ ಆಗಲಿಕ್ಕಾಗಿಲ್ಲ. ಅದೊಂದು ಬೇಜಾರಾಗ್ತಾಯಿದೆ. ಆದರೂ ಅವ್ರ ಸಭೆಗೆ ಹೋಗಿ ಅವರನ್ನು ಮೀಟ್ ಆಗಬೇಕನ್ನೋ ಆಸೆನೂ ಇದೆ. ಹಾಗೂ ಎಲ್ಲರೂ ನಮ್ಮ ಯೂತ್ ಫ್ರೆಂಡ್ಸ್ ಹ್ಯಾಂಡ್ಶೇಕು ಮಾಡಿದ್ರು, ಆದರೆ ನನಗೆ ಆಪರ್ಚುನಿಟಿ ಸಿಗಲಿಲ್ಲ. ಅದೊಂದು ಮಾಡಬೇಕು ಅಂತ ಆಸೆ ಇದೆ. ಹಾಗೂ ಇಲ್ಲಿ ನಡೆದಿರೋ ಎಲ್ಲ ಇಷ್ಟು 3 ದಿವಸ ಚೆನ್ನಾಗಿ ನಡೆದಿದ್ದಕ್ಕೆ ಒಂದು ಚೆನ್ನಾಗಿ ಅನ್ನಿಸ್ತಿದ್ದು. ಐ ಲವ್ ಯು ಪಾಸ್ಟರ್ ರಾಮ್. ಐ ಲವ್ ಯು ಪಾಸ್ಟರ್ ರಾಮ್ ಬಾಬು ಅಂಕಲ್ಗೆ ನಮ್ಮೆಲ್ಲರ ಕಡೆಯಿಂದ ಪ್ರೈಸ್ ಲಾರ್ಡ್ ಅಂಕಲ್. ಅಂಕಲ್, ನೀವು ಹಳ್ಯಾಳಿಗೆ 3 ದಿನ ಬಂದ್ರಿ. ನಿಮ್ಮ ಜೊತೆ ನಮಗೆ ಮಾತಾಡ್ಲಿಕ್ಕಾಗಿಲ್ಲ, ನಿಮ್ಮಿಂದ ನಾವು ಬ್ಲೆಸ್ಸಿಂಗ್ ತೊಗೊಳ್ಲಿಕ್ಕಾಗಿಲ್ಲ. ಆದರೂ ಸ್ವಲ್ಪ ಜನ ತೆಗೆದುಕೊಂಡೇವೆ ಅಂಕಲ್. ನಿಮ್ಮ ಸಭೆಗೆ ಬರಬೇಕಂತ ಇಷ್ಟಪಡ್ತಾ ಇದ್ದೇವೆ ಅಂಕಲ್. ಬೆಂಗಳೂರುವರೆಗೂ ನಾವು ನಿಮ್ಮ ಸಭೆಗೆ ಬರ್ತೇವೆ. ಒಂದ್ಸಲ ನಮ್ಮೆಲ್ಲರನ್ನು ಮೀಟ್ ಆಗಿ ನಮ್ಮ ಸಲುವಾಗಿ ಪ್ರೇಯರ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ ಸಹ ನಮ್ಮ ಮೇಲೆ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅಂಕಲ್. ವಿ ಲವ್ ಯು ಅಂಕಲ್.